ಸಕ್ಕರೆನಾಡು ಮಂಡ್ಯ ಹೃದಯ ವಿದ್ರಾವಕ ಘಟನೆಗೊಂದು ಸಾಕ್ಷಿಯಾಗಿದೆ. ಮದುವೆಯಾಗಿ 3 ದಿನ ಆಗಿತ್ತಷ್ಟೇ ಯುವಕನೊಬ್ಬ ಈ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ವಿಧಿಯೇ ನೀನೆಷ್ಟು ಕ್ರೂರಿ. ಮದುವೆಯ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿರುವಂಥದ್ದು. ಮದುವೆಯಾದ 3 ದಿನಕ್ಕೆ ವರನಿಗೆ ಹೃದಯಾಘಾತವಾಗಿರುವಂತಹ ಘಟನೆ ಇದು. ಪ್ರೀತಿಸಿ ಮದುವೆಯಾಗಿದ್ದ ಶಶಾಂಕ್ ಸಾವನ್ನಪ್ಪಿರುವಂಥದ್ದು. ಭಾನುವಾರ ಮೈಸೂರಿನಲ್ಲಿ ನಡೆದಿದ್ದ ಶಶಾಂಕ್ ಅಷ್ಟರ ವಿವಾಹ. ಮದುವೆ ವೇಳೆ ಜ್ವರದಿಂದ ಶಶಾಂಕ್ ಬಳಲ್ತಾ ಇದ್ರು ಅನ್ನುವಂತಹ ಮಾಹಿತಿ ಇತ್ತು. ನಿನ್ನೆ ಸಂಜೆ ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲೇ ಸಾವನ್ನಪ್ಪಿದ್ದಾರೆ. ವಿಧಿಯೇ ನೀನೆಷ್ಟು ಕ್ರೂರಿ ಅಂಥೇಳಿ ಈಗ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಬರೀ 28 ವರ್ಷ ಪ್ರೀತಿಸಿ ಮದುವೆಯಾಗಿದ್ರು. ಆಗಷ್ಟೇ 3 ದಿನ ಆಗಿತ್ತು. ಈಗ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮದುವೆ ದಿನವೂ ಕೂಡ ಜ್ವರ ಕಾಣಿಸ್ಕೊಂಡಿತ್ತಂತೆ. ಈ ಮದುವೆ ಕಾರ್ಯಕ್ರಮ ಮುಗಿದ ಮೇಲೆ ಸ್ವಲ್ಪ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಮಾರ್ಗ ಮಧ್ಯದಲ್ಲಿಯೇ ಕೊನೆ ಉಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 28 ವರ್ಷ ಬಾಳಿ ಬದುಕಬೇಕಾದವರು, ನೂರಾರು ಕನಸನ್ನು ಕಂಡವರು ನೋಡಿ ವಿಧಿಯಾಟಕ್ಕೆ ಬಲಿಯಾಗಿರುವಂಥದ್ದು. ಮದುವೆಯಾದ 3 ದಿನಕ್ಕೆ ವರನಿಗೆ ಹೃದಯಾಘಾತ ಆಗಿದೆ ಅಂದರೆ ಏನು ಹೇಳಬೇಕು. ಇತ್ತೀಚೆಗೆ ಈ ಯೂತ್ಸ್ಗಳಲ್ಲಿ ಈ ಹೃದಯಾಘಾತದ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಪ್ರೀತಿಸಿ ಮದುವೆಯಾಗಿದ್ದರು ಶಶಾಂಕ್, ಅವರು ಈಗ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಹೂರ್ತದ ಬಳಿಕದ ಫೋಟೋವನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಮದುವೆ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ಲೈಟಾಗಿ ಎದೆನೋವು ಕಾಣಿಸ್ಕೊಂಡಿದೆ. ಕುಟುಂಬಸ್ಥರು ಮನೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಇರಲಿಲ್ಲ. ಭಾನುವಾರ ಶನಿವಾರ ನೈಟ್ ರಿಸೆಪ್ಷನ್ ಆಗಿ ಭಾನುವಾರ ಬೆಳಗ್ಗೆ ಮದುವೆ ಆಯಿತು. ಈಗ 2 ದಿವಸ ಆಗಿದೆ, 3 ದಿವಸ ಮದುವೆ ಆಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿ ಮದುವೆ ಆದ. ತುಂಬ ಮನಸ್ಸಿಗೆ ಹತ್ತಿರವಾದವ್ರನ್ನಷ್ಟೇ ಕರೆದಿದ್ದೀವಿ ಕಾರ್ತಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ದ. ಅವನು ಮದುವೆಗೆ ಇನ್ವೈಟ್ ಮಾಡಿದಾಗ ತುಂಬ ನನ್ನ ಮನಸ್ಸಿಗೆ ಯಾರ್ಯಾರು ಹತ್ತಿರವಾಗಿರ್ತಾರೆ ಅವ್ರನ್ನಷ್ಟೇ ಕರೆದಿದ್ದೀನಿ, ಯಾರನ್ನೂ ಜಾಸ್ತಿ ಜನ ಕರೆದಿಲ್ಲ ಅಂದ. ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ನೋಡಿದ್ರೆ ಮದುವೆ ಆಗಿ 2 ದಿವಸಕ್ಕೆ ದೇವ್ರು ಬಿಟ್ಕೊಟ್ಟಿಲ್ಲ ಅವನ್ನ. ಮದುವೆ ದಿನ ಕೂಡ ಹೇಳ್ದ, ಒಂದು ಸ್ವಲ್ಪ ಜ್ವರ ಇದೆ ಕಣೋ, ಸ್ವಲ್ಪ ಸುಸ್ತಾಗ್ತಿದೆ ಅಂತ. ಮುಗಿದ ತಕ್ಷಣ ಫಸ್ಟ್ ಹೋಗಿ ತೋರಿಸ್ಕೊಳ್ಳೋ, ಚೆಕ್ ಮಾಡಿಸ್ಕೊಳ್ಳೋ ಅಂತಲೂ ಹೇಳಿದ್ವಿ. ಹ್ಞೂ ಅಂತ ಅಂದ. ಅದಾದ್ಮೇಲೆ ಎಲ್ಲ ಮುಗೀತು, ಚೆನ್ನಾಗಾಯ್ತು. ಮದುವೆ ಇದೆ ಏನು ತೊಂದರೆ ಆಗಿಲ್ಲ, ಎಲ್ಲ ಚೆನ್ನಾಗಾಯಿತು. ಸಡನ್ನಾಗಿ ನಿನ್ನೆ ಸಂಜೆ ನೈಟ್ ನೋಡಿದ್ರೆ ಈ ಥರ ವಿಚಾರ ಕೇಳ್ಪಟ್ವಿ. ಸೊ ಇದನ್ನು ನಮಗೂ ಹೊರಗಿಸ್ಕೊಳಕ್ಕೆ ಆಗ್ತಿಲ್ಲ, ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಈ ಯಂಗ್ ಏಜಲ್ಲಿ ಈ ಥರ ಎಲ್ಲ ಆಗೋದನ್ನು ಎಲ್ಲೂ ಅವ್ರ ತಾಯಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ, ಈಗ ಮದುವೆ ಬೇರೆ ಆಗಿದೆ ಅಷ್ಟೇ ಅವ್ರದ್ದು ಹೆಂಡತಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಅನ್ನೋದನ್ನು ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಇಷ್ಟೇ ಹೇಳೋದು. ಅದೇ ಇಷ್ಟು ಶಾರ್ಟ್ ಟೈಮಲ್ಲಿ ಅಂತ ಅಂದರೆ ಅದು ಹಾರ್ಟ್ ಅಟ್ಯಾಕ್ ಆಯ್ತು. ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂದರೆ ಬೇರೆ. ಕಾರ್ಡಿಯಾಕ್ ಅರೆಸ್ಟ್ ಆದರೆ ನಮಗೆ 1 ರಿಂದ 2 ಗಂಟೆ ಟೈಮ್ ಕಾಲಾವಕಾಶ ಇರುತ್ತೆ ಇದೇ ನಾವು ಬಂದ ಮೇಲೆ. ಸೊ ಆ 2 ಅವರಲ್ಲಿ ನಾವು ಬಂದ್ಬಿಟ್ಟು ಹಾಸ್ಪಿಟ್ಲು ಅಥವಾ ಇನ್ನೊಂದು ಕಡೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಇದು ಬಂದ್ಬಿಟ್ಟು ಅವ್ರು ಹೇಳ್ತಿರೋ ಪ್ರಕಾರ ಈ ಸಡನ್ನಾಗಿ ಎದೆ ನೋವು ಬಾಳಿ ಬದುಕಬೇಕಾದಂತಹ ಶಶಾಂಕ್ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿರುವಂತಹ ಘಟನೆ. ಅದು ಕೂಡ ಮದುವೆಯಾಗಿ ಜಸ್ಟ್ 3 ದಿನ ಆಗಿತ್ತು. ಇನ್ನೂ ಕೂಡ ಅರಿಶಿಣದ ಮೈ ಆರಿರಲಿಲ್ಲ. ಆಗಲೇ ಈ ದುರ್ಘಟನೆ ನಡೆದು ಹೋಗಿಬಿಟ್ಟಿದೆ. ಬಟ್ ಇತ್ತೀಚೆಗಂತೂ ಈ ಹಾರ್ಟ್ ಅಟ್ಯಾಕ್ ಯಾವಾಗ ಬರುತ್ತೆ, ಯಾವಾಗ ಯಾರನ್ನ ಬಲಿ ಪಡೆದುಕೊಳ್ಳುತ್ತೆ ಗೊತ್ತೇ ಆಗ್ತಾ ಇಲ್ಲ.